ಸೊ ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇದೊಂದು ಗೊತ್ತಾದ್ರೆ ಸಾಕು ನಿಮ್ಗೆ ಇಂಗ್ಲಿಷ್ ಓದುವುದು ಮತ್ತು ಕಲಿಯೋದು ಪಕ್ಕ ಬಂದ್ಬಿಡುತ್ತೆ. ಇದೇ ಟಾಪಿಕ್. ಇದು ಒಂದು ಗೊತ್ತಾದ್ರೆ ಸಾಕು ಇಂಗ್ಲಿಷ್ ಓದೋದು ಮತ್ತು ಬರೆಯೋದು ನಿಮ್ಗೆ ಪಕ್ಕ ಬಂದ್ಬಿಡುತ್ತೆ. ಏನಪ್ಪಾ ಆ ಟಾಪಿಕ್ ಅಂತ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನು ಮಿಸ್ ಮಾಡಿದ್ರೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಲೇಬೇಕು. ಕೊನೆಯಲ್ಲಿ ಹೇಳ್ಕೊಡ್ತೀನಿ ಏನು ಅಂತಕ್ಕಂಥದ್ದು. ಅಲ್ಲಿವರೆಗೂ ನೀವು ನಾನು ಹೇಳ್ತಾ ಇರ್ತಕ್ಕಂಥ ಟಾಸ್ಕ್ಸ್ ಕಂಪ್ಲೀಟ್ ಮಾಡಬೇಕಷ್ಟೇ. ಮತ್ತೆ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ನಿಮಗೆ ಏನು ಆ ಒಂದು ನಿಮಗೆ ಗೊತ್ತಾಗಿದೆ ಅಂತಕ್ಕಂಥದ್ದು ನಿಮಗೆ ಹೇಳ್ತೀನಿ. ರೈಟ್? ಓಕೆ, ಈಗ ಟಾಸ್ಕ್ ನಂಬರ್ 1 ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಆಲ್ಫಾಬೆಟ್ ಬರುತ್ತಾ? ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ ಅಕ್ಷರಗಳು ಹೇಳೋದು ಬರುತ್ತೆ ತಾನೆ? ರೈಟ್. ಹಾಗಾದ್ರೆ 10 ಸೆಕೆಂಡ್ಸ್ ನಿಮ್ಗೆ ನಾನು ಟೈಮ್ ಕೊಡ್ತೀನಿ. 10 ಸೆಕೆಂಡ್ಸ್ ಅಲ್ಲಿ ಫಾಸ್ಟ್ ಆಗಿ ನೀವು 26 ಲೆಟರ್ಸ್ ಅನ್ನು ಕೂಡ ಹೇಳ್ಕೊಳ್ಳಿ. ಎಲ್ಲರೂ ಕೂಡ ಜೋರಾಗಿ ಹೇಳಿ, ಮೌತ್ ಓಪನ್ ಮಾಡಿ, ಮನಸ್ಸಲ್ಲಿ ಹೇಳ್ಕೊಳ್ಳೋದು ಬೇಡ, ಮೌತ್ ಓಪನ್ ಮಾಡಿ ಎಲ್ಲರೂ ಕೂಡ ಜೋರಾಗಿ ಹೇಳ್ಕೊಳ್ಳಿ. ಓಕೆ, ವೆರಿ ಗುಡ್. ಎಲ್ಲರೂ ಕೂಡ ಚೆನ್ನಾಗಿ ಹೇಳಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಬಟ್ ನೀವು ಇವಾಗ ಈ ರೀತಿ ಅನ್ಕೊಂತಾ ಇದ್ದೀರಲ್ವಾ? ಏನ್ ಅನ್ಕೊಂತಾ ಇದ್ದೀರಾ? ಇದೇನಪ್ಪ ಇದು LKG ಮಕ್ಕಳಿಗೆ ABCD ಹೇಳ್ಕೊಡ್ತಾರೆ, ಮತ್ತೆ ಏನ್ ನಮ್ಗೆ ನಮ್ಮ ಸಾರ್ ಇವತ್ತು ABCD ಹೇಳ್ರಿ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡಿದ್ದೀರಾ? ಎಸ್, ಇಲ್ಲೇ ಇದೆ ಟ್ರಿಕ್ಸ್. ಆದ್ರೆ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ನಾನು ಅದನ್ನು ನಿಮಗೆ ತಿಳಿದೇ ಇರ್ತಕ್ಕಂಥ ಇದನ್ನು ನಾನು ಎಂಡ್ ಆಫ್ ದಿಸ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಇನ್ನೊಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ, ಈಗ ನೀವು LKG ಯಲ್ಲೇ ಕಲ್ತಿದ್ದೀರಾ, ಆದ್ರೆ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ 26 ಲೆಟರ್ಸ್ಗೆ 26 ವರ್ಡ್ಸ್ ಅನ್ನು ನಾವೀಗ ಹೇಳೋಣ. ಪಾಪ್ಯುಲರ್ ವರ್ಡ್ಸ್ ಅಷ್ಟೇ ಹೇಳೋಣ, ಕಷ್ಟದ್ದು ಬೇಡ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. A ಫಾರ್, B ಫಾರ್, C ಫಾರ್ ಗೊತ್ತಿದೆಯಲ್ವಾ? ಸೊ ಅದನ್ನೇ ಈಗ ನಾವು ಒನ್ಸ್ ರಿಪೀಟ್ ಮಾಡೋಣ. ಓಕೆ, ಮಾಡೋಣ. ರಿಪೀಟ್. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್, E ಫಾರ್ elephant, F for fish, G for goat, H for hat, I for ink, J for jug, K for kite, L for lamp, M for mango, N for nest, O for orange, P for parrot, Q for quail, R for rabbit, S for snake, T for tan, U for umbrella, V for van, W for watch, X for Xmas tree, Y for yak, Z for zebra. ಎಲ್ಲರಿಗೂ ಗೊತ್ತಲ್ಲ? ರೈಟ್. ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ನೀವು ಅನ್ಕೊಂತಾ ಇದ್ದೀರಾ? ಎಸ್, ದೇರ್ ಈಸ್ ಸಮಥಿಂಗ್ ಇನ್ ದಿಸ್ ಸೇಯಿಂಗ್. ನಾವು ಹೇಳಿರ್ತಕ್ಕಂಥ ಇದರಲ್ಲಿ ಇವಾಗ ಒಂದು ಸ್ವಲ್ಪ ಸಮಥಿಂಗ್ ಇದೆ. ಅದನ್ನೇ ನಾನು ನಿಮಗೆ ಈಗ ಮುಂದೆ ಹೇಳ್ಕೊಡ್ತೀನಿ. ಏನಪ್ಪಾ ಇದು ರೋಟ್ ಮೆಥಡ್ ಅನ್ಕೊಂತಾ ಇದ್ದೀರಾ? ಇಲ್ಲ, ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ.
ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಓಕೆ, ಏನು ಆ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ. ಆರ್ ಯು ರೆಡಿ? ನೀವೆಲ್ಲರೂ ರೆಡಿಯಾಗಿದ್ದೀರಾ? ಎಸ್. ಈಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀವಿ. ಇಂಗ್ಲಿಷ್ ಆಲ್ಫಾಬೆಟ್ 26 ಲೆಟರ್ಸ್ಗೆ 26 ನೇಮ್ಸ್ ಇದೆ, ರೈಟ್? ಅದೇ ರೀತಿ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ನೊಂದು ವಿಷಯ ಇವಾಗ ನಾನು ಹೇಳ್ತಾ ಇದ್ದೀನಿ, 26 ಸೌಂಡ್ಸ್ ಕೂಡ ಇದೆ. 26 ಲೆಟರ್ಸ್ ಇಸ್ ಈಕ್ವಲ್ ಟು 26 ಸೌಂಡ್ಸ್ ಕೂಡ ಇದೆ. ಬಟ್ 26ಗಿಂತ ಇನ್ನ ಜಾಸ್ತಿ ಸೌಂಡ್ಸ್ ಇದೆ. 26 ಲೆಟರ್ಸ್ ಇಸ್ ಈಕ್ವಲ್ ಟು 44 ಸೌಂಡ್ಸ್ ಇದೆ. ಬಟ್ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಕ್ಕಂಥದ್ದು 26 ಲೆಟರ್ಸ್ ಇಸ್ ಈಕ್ವಲ್ ಟು 26 ಸೌಂಡ್ಸ್ ಅಷ್ಟೇ ಹೇಳ್ಕೊಡ್ತೀನಿ. ಇದು ಫೌಂಡೇಶನಲ್ ಇಂಗ್ಲಿಷ್, ನಾಟ್ ಗ್ರಾಮರ್, ನಾಟ್ ಫಂಕ್ಷನಲ್. ಇದು ಫೌಂಡೇಶನಲ್ ಇಂಗ್ಲಿಷ್ ಆಗಿರೋದ್ರಿಂದ ಸ್ಟೆಪ್ 1ರಲ್ಲಿ ನಾವು 26 ಲೆಟರ್ಸ್ ಇಸ್ ಈಕ್ವಲ್ ಟು 26 ಸೌಂಡ್ಸ್ ಅಷ್ಟೇ ನಾವು ಕಲಿತಾ ಇದ್ದೀವಿ. ಈಗ ಅರ್ಥ ಆಯ್ತಾ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ? ಓಕೆ, ನಿಮಗೆ ಇಂಗ್ಲಿಷ್ ನೇಮ್ಸೂ ಗೊತ್ತಿದೆ, ಇಂಗ್ಲಿಷ್ ಸೌಂಡ್ಸಲ್ಲಿ ಓದ್ತಾ ಇದ್ದೀರಾ, ಬಟ್ ಸೌಂಡ್ಸ್ ಬಗ್ಗೆ ಗೊತ್ತಿದೆಯಾ? ಓಕೆ, ಈ ಸೌಂಡ್ಸ್ ಅಂತಕ್ಕಂಥದ್ದೇ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಕ್ಕಂಥ ಸರ್ಪ್ರೈಸ್. ಇದೇ ನಿಮಗೆ ಸರ್ಪ್ರೈಸ್. ನೀವು ಯಾವಾಗಲೂ ಕೂಡ ಇಂಗ್ಲಿಷ್ ಲೆಟರ್ಸನ್ನು ಇಂಗ್ಲಿಷ್ ನೇಮ್ಸಿಂದ ಹೇಳ್ತೀರಾ, ಬಟ್ ನಾವು ಓದಬೇಕು, ನಾವು ಬರೀಬೇಕು, ಈಸಿಯಾಗಿ ಓದಬೇಕು, ಈಸಿಯಾಗಿ ಬರೀಬೇಕು ಅಂತಂದರೆ ನಾವೇನು ಕಲ್ತ್ಕೋಬೇಕು? ಇವಾಗ ನಿಮ್ಗೆ ಅರ್ಥ ಆಯ್ತಾ? ಎಸ್, ಇಂಗ್ಲಿಷ್ ಸೌಂಡ್ಸ್ ಕಲ್ತ್ಕೋಬೇಕು. ಫಸ್ಟ್ ನಾವು 26 ಲೆಟರ್ಸ್ಗೆ ಮಾತ್ರ ಸೌಂಡ್ಸ್ ಹೇಳ್ಕೊಡ್ತೀನಿ. ಸೊ ಈಗ ಚೆನ್ನಾಗಿ ಇದನ್ನು ಕಲ್ತ್ಬಿಡಿ, ಇವತ್ತೇ ಕಲ್ತ್ಬಿಡಿ, ರೈಟ್? ಫಸ್ಟ್ ನಾವು ಹೇಳೋದೆಲ್ಲ ನೇಮ್ಸ್, ಫಸ್ಟ್ಗೆ ಹೇಳೋದೆಲ್ಲ ನೇಮ್ಸ್, ಆಮೇಲೆ ಹೇಳ್ತಕ್ಕಂಥದ್ದೆಲ್ಲ ಸೌಂಡ್ಸ್. ಎಸ್, ಈಗ ನೋಡಿ, ಎ ಇದು ಹೆಸರು, ಬಿ, ಸಿ, ಡಿ, ಇ, ಎಫ್ ಇವೆಲ್ಲ ಕೂಡ ಹೆಸರುಗಳು. ಇವುಗಳಿಗೆ ಸೌಂಡ್ಸ್ ಹೆಂಗಿದೆ, ರೈಟ್? ಚೆನ್ನಾಗಿ ಗಮನಿಸಿ. ಎ ಇಸ್ ಈಕ್ವಲ್ ಟು ಆ, ಎ ಇಸ್ ಈಕ್ವಲ್ ಟು ಆ. ಬಿ ಇಸ್ ಈಕ್ವಲ್ ಟು ಬ, ಬಿ ಇಸ್ ಈಕ್ವಲ್ ಟು ಬ. ಸಿ ಇಸ್ ಈಕ್ವಲ್ ಟು ಕ, ಸಿ ಫಾರ್ ಕ. ಡಿ ಫಾರ್ ಡ, ಡಿ ಫಾರ್ ಡ. ಇ ಫಾರ್ ಎ, ಇ ಫಾರ್ ಎ. ಎಫ್ ಫಾರ್ ಶ್, ಎಫ್ ಫಾರ್. ಜಿ ಫಾರ್ ಗ, ಜಿ ಫಾರ್ ಗ. ಹೆಚ್ ಫಾರ್ ಹ, ಹೆಚ್ ಫಾರ್ ಹ. ಐ ಫಾರ್ ಇ, ಐ ಫಾರ್ ಇ. ಜೆ ಫಾರ್ ಜ, ಜೆ ಫಾರ್ ಜ. ಕೆ ಫಾರ್ ಕ, ಕೆ ಫಾರ್ ಕ. ಎಲ್ ಫಾರ್ ಳ, ಎಲ್ ಫಾರ್ ಳ. ಎಂ ಫಾರ್ ಎಂ ಫಾರ್ ಎನ್ ಫಾರ್ ಎನ್ ಫಾರ್ ಓ ಫಾರ್ ಆ, ಓ ಫಾರ್ ಆ. ಪಿ ಫಾರ್ ಪ, ಪಿ ಫಾರ್ ಪ. ಕ್ಯೂ ಫಾರ್ ಕ್ವ, ಕ್ಯೂ ಫಾರ್ ಕ್ವ. ಆರ್ ಫಾರ್ ರ್, ಆರ್ ಫಾರ್ ರ್. ಎಸ್ ಫಾರ್ ಎಸ್ ಫಾರ್. ಟಿ ಫಾರ್
ಠ. T for ಠ. U for a. U for a. V for wa. V for wa. W for wa. W for wa. X for x. X for x. Y for ya. Y for ya. Z for z. Z for z. My dear learners, understand? ಇದು ಸರ್ಪ್ರೈಸ್ ಅಲ್ವಾ? ಎಸ್, ಈ ಸೌಂಡ್ಸ್ ಗೊತ್ತಾದರೆ ಮಾತ್ರ ಇಂಗ್ಲಿಷ್ ಚೆನ್ನಾಗಿ ಓದ್ಬೋದು ಮತ್ತೆ ಡೌಟ್ ಇಲ್ದಿರ ಬರೀಬಹುದು. ಓಕೆ, ಇಷ್ಟು ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರೋದು ಇಷ್ಟ ಆಗ್ತಾ ಇದೆ ತಾನೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ತಾನೆ? ಸೊ ಹಾಗಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೇರೆ ಬೇರೆ ಇಂಥ ವಿಡಿಯೋಸ್ ನಿಮಗೆ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಬಟ್ ನೀವೇನು ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಸರಿ ಇದೆಯಾ ತಪ್ಪಿದೆಯಾ ಅಂತಕ್ಕಂಥದ್ದು ದಯವಿಟ್ಟು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಡಿಫ್ರೆಂಟ್ ಸೌಂಡ್ಸ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೀಪ್ ಪ್ರಾಕ್ಟೀಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.